ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಇನ್ನೇನು ಮುಕ್ತಾಯ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಾಲಿ ಶಾಸಕ ನಂಜೇಗೌಡರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಮರು ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನು ರೀಕೌಂಟಿಂಗ್ ಆಗಿದೆ, ರೀಕೌಂಟಿಂಗ್ ಆಗಿದೆ, ಸಮಾಧಾನಕರವಾಗಿದೆ. ಏನು ಕೌಂಟಿಂಗ್ ಅಂತಿತ್ತು, ಮೊದಲು ಕೌಂಟಿಂಗ್ ಆಗಿತ್ತು, ನನ್ನ MLA ಅಂತ ಡಿಕ್ಲೇರ್ ಮಾಡಿದರು, ಅದಕ್ಕೇನು ತೊಂದರೆ ಇಲ್ಲ. ನನ್ನ ತಾಲೂಕಿನ ಜನತೆಗೆ ನಾನು ಧನ್ಯವಾದ ಹೇಳ್ತೇನೆ. ನಾನು ಸರ್, ಫಸ್ಟ್ ಟೈಮ್ ತಾವು ಆಯ್ಕೆಯಾಗಿ ಬಂದಾಗ, ಅಂದರೆ ಎರಡನೇ ಬಾರಿ ಆಯ್ಕೆಯಾಗಿ ಬಂದಾಗ ಕೂಡ ಭಾವುಕರಾದ್ರಿ ಫ್ಯಾಮಿಲಿ ಎಲ್ಲ ಅವತ್ತು ಒಂದು ರೀತಿಯಾಗಿ ಭಾವುಕರಾಗಿದ್ರಿ ಸರ್. ಈಗಲೂ ಕೂಡ ಭಾವುಕರಾಗ್ತಾ ಇದ್ದೀರಾ, ಕಣ್ಣೀರಾಗ್ತಾ ಇದ್ದೀರಾ, ಫ್ಯಾಮಿಲಿ ಎಲ್ಲ ಕಣ್ಣೀರಾಗ್ತಾ ಇದೆ. ಸೊ ಏನು ಸರ್ ಇದ್ರ ಅರ್ಥ ಏನು ಸರ್? ಏನಿಲ್ಲ, ನಾವು ರಾಜಕೀಯವಾಗಿ ತುಂಬ ಕೆಳಂತದಿಂದ ರಾಜಕೀಯ ಮಾಲೂರು ತಾಲೂಕಿನ ಜನ ಬೆಳೆಸಿರೋರು. ನಮ್ಮ ತಾಲೂಕಿನ ಜನತೆಯಿಂದ ನೋವು ತಿಂದಿಲ್ಲ ನಾನು. ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಜನಾಂಗ ಆಗಿರ್ಬೋದು, ಅವ್ರ ಕಡೆಯಿಂದ ನಾನು ನೋವು ತಿಂದಿಲ್ಲ. ನೋವು ತಿಂದಿದ್ದೇನೆಂದರೆ, ಯಾರನ್ನೋ ಕರ್ಕೊಂಬಂದು ಮಾಲೂರು ತಾಲೂಕಲ್ಲಿ ಬಿಟ್ಕೊಂಡು ಅವರಿಂದ ವೈಯಕ್ತಿಕವಾಗಿ ನನಗೆ ತೊಂದರೆಗಳು ಕೊಟ್ಕೊಂಡು ನೋವನ್ನು ಕೊಟ್ಟಿದ್ದರಿಂದ ಸ್ವಲ್ಪ ಆ ನೋವುಗಳು ನೆನಪು ಮಾಡ್ಕೊಂಡಾಗ ಸ್ವಲ್ಪ ನಮ್ಮ ಕುಟುಂಬ ನೋವು ತಿಂತದೆ. ಸರ್, ಸುದೀರ್ಘವಾಗಿ ಇವತ್ತು ಮರು ಎಣಿಕೆ ಮಾಡಿದ್ದಾರೆ ಸರ್. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಅಧಿಕಾರಿಗಳಿಗೂ ಕೂಡ ಅಂದರೆ ಸ್ಪಷ್ಟತೆ ಇರಲಿಲ್ಲ ಸರ್. ದೇಶದಲ್ಲಿ ಮೊದಲನೇ ಬಾರಿ ನಡೀತಾ ಇರತಕ್ಕಂತಹ ಮರು ಎಣಿಕೆ ಇದು, ಮಾದರಿ ಇದು. ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಗಮನಿಸ್ತಾ ಇದೆ. ಅಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡ್ರು ಸರ್ ಒಳಗಡೆ? ಇಲ್ಲ, ಅಧಿಕಾರಿಗಳು ಹೋದ ಸಾರಿ ಕೌಂಟಿಂಗ್ ಆಗಿತ್ತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೌಂಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಏನು ಡಿಫ್ರೆನ್ಸ್ ಇರಲಿಲ್ಲ. ಡಿಫ್ರೆನ್ಸ್ ಇಲ್ದಿದ್ದಕ್ಕೆ ಇವತ್ತು ನಾವು ಧೈರ್ಯವಾಗಿದ್ದೀವಿ ನಾವು. ಮತ್ತು ಅಲ್ಲಿ ಏನು ಮಾತಾಡೋಕ್ಕೆ ಏನು ಇರಲಿಲ್ಲ. ಏನು ಪ್ರೊಸೀಜರ್ ಇದೆ, ಕಾನೂನು ಪ್ರಕಾರ ಏನಾಗಬೇಕು ಅದು ಕರೆಕ್ಟಾಗಿತ್ತು. ಅದರಿಂದ ಅಲ್ಲಿ ಯಾರು ಏನು ಮಾತಾಡೋಕ್ಕೆ ಇರಲಿಲ್ಲ ಸರ್. ಈಗ ಸಂಭ್ರಮಾಚರಣೆ ಕೂಡ ಮಾಡಬೇಕಾಗಿರುತ್ತೆ, 144 ಸೆಕ್ಷನ್ ಹಾಕಿದ್ದಾರೆ. ಸೊ ರಿಸಲ್ಟ್ ನಿಮ್ಮ ಪರವಾಗಿ ಬಂದಿದೆ ಇಲ್ಲೋ ಅನ್ನುವಂಥದ್ದು ಕೂಡ ಅದು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ಮುಚ್ಚಳಿಕೆಯಲ್ಲಿ ಕಳಿಸಿ ಅಂತ ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಏನಿಲ್ಲ, ರೀಕೌಂಟಿಂಗ್ ಮಾಡಿದ್ದೆ ಸುಪ್ರೀಂ ಕೋರ್ಟ್ ಹೇಳಿದೆ. ರೀಕೌಂಟಿಂಗ್ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. ಕೌಂಟಿಂಗ್ ಏನೇನು ಪ್ರೊಸೀಜರ್ ಇತ್ತು ಅದೆಲ್ಲ ಮಾಡಿಕೊಟ್ಟಿದೆ. ಏಜೆಂಟ್ಸ್ ಕೊಟ್ಟಿದ್ದಾರೆ, ಪೆನ್ನು ಪೇಪರ್ ಎತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಏಜೆಂಟಿಗೆ ಎಲ್ಲ ರಿಸಲ್ಟ್ ಹೇಳಬೇಕು ಅಂತ ಹೇಳಿದ್ದಾರೆ. ಎಲ್ಲ ಏಜೆಂಟ್ಗಳಿಗೆ, ಎಲ್ಲ ಪಾರ್ಟಿ ಅಭ್ಯರ್ಥಿಗಳಿಗೆ ಇವತ್ತಿನ ರಿಸಲ್ಟ್ ಏನು ಅಂತ ಗೊತ್ತಾಗಿದೆ. ಆದರೆ ರಿಸಲ್ಟ್ ಅಫಿಷಿಯಲಾಗಿ ಅನೌನ್ಸ್ ಮಾಡೋಂಗಿಲ್ಲ ಅಷ್ಟೇ. ಅದನ್ನು ಸುಪ್ರೀಂ ಕೋರ್ಟ್ ಕಳಿಸ್ತಾರೆ, ಸುಪ್ರೀಂ ಕೋರ್ಟ್ ಅದು ಡಿಕ್ಲೇರ್ ಮಾಡ್ತಾರೆ. ಮಾಲೂರಲ್ಲಿ ಅಂದರೆ ಬಹಳಷ್ಟು ಒಂದು ರೀತಿಯಾಗಿ ಮೊನ್ನೆ ರಾಜಕಾರಣ ನೋಡಿದಂಥ ಸಂದರ್ಭದಲ್ಲಿ ಒಂದು ರೀತಿ ಮಾತುಕತೆ ಸ್ವಲ್ಪ ಬೇರೆ ರೀತಿಯಲ್ಲೇ ನಡೀತು ಸರ್. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಂತ ರಾಜಕಾರಣಕ್ಕೆ ತಾವೇನು ಹೇಳ್ತೀರಾ ಸರ್? ನೋಡಿ, ಮಾಲೂರು ತಾಲೂಕು ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಯಾರು ಹಿಂಗೆ ಮಾತಾಡೋದಿಲ್ಲ, ಯಾವುದೇ ಪಾರ್ಟಿ, ಯಾವುದೇ ಜನಾಂಗ. ಅದು ಹೊಸಕೋಟೆ, ಇದು ಹೊಸಕೋಟೆ ಅವ್ರು ಮಾತಾಡಿರೋದು ಅಷ್ಟೇ. ಮಾಲೂರು ತಾಲೂಕಲ್ಲಿ ಯಾರನ್ನ ಮಾತಾಡಿದರೆ ಯಾಕಪ್ಪ ಮಾಲೂರು ತಾಲೂಕು ಈ ಥರ ಆಗ್ತಾ ಇದೆಯಲ್ಲ, ಒಂದು ಇತಿಹಾಸ ಇರೋಂಥ ಮಾಲೂರು ತಾಲೂಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದು ಹೊಸಕೋಟೆ ಅಲ್ವಲ್ಲ, ಹೊಸಕೋಟೆ ಯಾರು ಅವರು ಅಂತ ಗೊತ್ತಿದೆಯಲ್ಲ, ಅವ್ರ ಇತಿಹಾಸ ಗೊತ್ತಿದೆಯಲ್ಲ, ಅವಕಾಶ ಮಾಡಿಕೊಟ್ರಲ್ಲ ಮಾಲೂರು ತಾಲೂಕಿನ ಜನ. ಗೌರವಗಳು ನಡ್ಕೊಂಡಿದ್ದ ನಾನು MLA ಆಗ್ತಾ ಇರಲಿಲ್ಲ. ಆ ಗೌರವ ಇಲ್ದಿದ್ದಕ್ಕಾಗಿ, ಗೌರವ ನಡ್ಕೊಂಡಿದ್ದಕ್ಕಾಗಿ, ಆ ದೊಡ್ಡಸ್ಕೆ ಇಲ್ದಿದ್ದಕ್ಕಾಗಿ ಇವತ್ತು ನಾವೆಲ್ಲ ನೋವು ತಿಂತಾ ಇದ್ದೀವಿ. ಅದರಿಂದ ಅವ್ರಿಗೆ ಇದು ಅಷ್ಟೇ ಅವ್ರದ್ದು. ಸರ್, ಇವತ್ತಿನ ಫಲಿತಾಂಶದ ಬಗ್ಗೆ CM DCM ಅವ್ರು ಏನಾದರೂ ತಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ರೆ ಅಥವಾ ಅವ್ರನ್ನ ಏನಾದರೂ ಭೇಟಿ ಮಾಡೋಕ್ಕೆ ಹೋಗ್ತೀರಾ ಸರ್? ಅಲ್ಲ, ನಾನು ಇವತ್ತು ರಿಸಲ್ಟ್ ಬಗ್ಗೆ ನಮಗೆ ಸುಮಾರು ಜನ ಏನಾಗ್ತದೆ ಏನು ಅಂತೇಳಿ ಮಾತಾಡಿದ್ದಾರೆ, ತಿಳ್ಕೊತಾ ಇದ್ದಾರೆ. ನಾಳೆ ಹೋಗಿ ನಾನು ಎಲ್ಲರನ್ನೂ ಮೀಟ್ ಮಾಡಬೇಕಾಗ್ತದೆ, ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಶಾಸಕ ನಂಜೇಗೌಡರು ಹೇಳ್ತಾ ಇರ್ತಕ್ಕಂಥ. ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.